ಬಿಲ್ಪತ್ರೆ ಮೆಡಿಸಿನ್ಸ್. ಈ ಬಿಲ್ಪತ್ರೆ ಮೆಡಿಸಿನ್ಸ್ದಿಂದ ಕ್ಯಾನ್ಸರ್ ಎಂಬ ರೋಗವನ್ನು ನಿವಾರಣೆ ಹೊಂದುತ್ತದೆ. ಯಾವುದೇ ಕ್ಯಾನ್ಸರ್ ಇರಲಿಕ್ಕೆ ಶಿವಾಗ ಬಹಳ ಇಷ್ಟವಾದಂಥ ಪತ್ರೆ ಇದು. ಈ ಪತ್ರೆ ಒಳಗೆ 3 ಲೋಕದ ಒಡೆಯರು ನೆಲೆಸಿರ್ತಾರ ಅಂತೇಳಿ ಏನಿದೆ ರೀ, ಅನೇಕ ಪುರಾಣಗಳನ್ನು ಇದ್ದಾವೆ. ಮಾನವ ಕುಲಕೋಟಿಗೆ ಶರಣಾರ್ಥಿಗಳೊಂದಿಗೆ ಇವತ್ತಿನ ವಿಷಯ ಕ್ಯಾನ್ಸರ್. ಎಂತಾದ ಕ್ಯಾನ್ಸರ್ ಇರ್ಲಕ್ರಿ, ನೀವು ಪ್ರತಿ ದಿವಸ ನೋಡ್ರಿ, ನಾವು ಬಿಲ್ಪತ್ರೆ ರಸವನ್ನು ಮಾಡಿಟ್ಟಿದ್ದೀವಿ. ಬಿಲ್ಪತ್ರೆ, ಬಿಲ್ಕಾಯಿ, ಬಳವಲಕಾಯಿನೂ ಭಾಳ ಮಂದಿ ಅಂತಿದ್ದಾರೆ ಇದಕ್ಕೆ. ಈ ಬಿಲ್ಪತ್ರೆ ಎಲೆ, ಬಿಲ್ಪತ್ರೆಯ ಕಾಯಿ ಮತ್ತು ವಿಶೇಷವಾಗಿ ಸಾವಯವ ಬೆಲ್ಲ ಹಾಕಿ ಈ ಥರ ನಾವು ರೆಡಿ ಮಾಡಿದ್ದೇವೆ. ಇದನ್ನೇ ನಾವು ಶುದ್ಧೀಕರಣ ಮಾಡಿಕೊಂಡು ಇದು ಮೆಡಿಸಿನ್ಸ್ ರೆಡಿ ಮಾಡಿದ್ದೇವೆ. ನೀವು ಹಿಂಗೆ ಮಾಡಬೇಕು. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮ್ಯಾಗಿರುವಂಥ ಏನೋ ಫೋನ್ ನಂಬರಿಗೆ ಫೋನ್ ಮಾಡಿರಿ. ಇದಕ್ಕಿಂತ ಹೆಚ್ಚಿನ ಡೀಟೇಲ್ ಆಗಿ ಬೇಕಂದ್ರೂ ನೀವು ಕೊಡ್ತೀವಿ ಅಂತ ಹೇಳ್ಕೊಂಡು ಓಂ ನಮಃ ಶಿವಾಯ. ಶಿವನಾಮವನ್ನು, ಶಿವಸ್ತೋತ್ರವನ್ನು ನಿಲ್ಲಿಸುತ್ತಾ ನಾವು ಪ್ರತಿದಿನ ಏನು ಮಾಡ್ತೀವ್ರಿಯಪ್ಪ ಅಂತಂದ್ರೆ, ಈ ಬಿಲ್ವದ ಕಷಾಯವನ್ನು ಪ್ರತಿದಿನ ಸೇವನೆ ಮಾಡೋದ್ರಿಂದ ನಮ್ಮ ದೇಹದೊಳಗಿರುವಂಥ ಎಲ್ಲ ಹಾರ್ಮೋನ್ಸ್ಗಳನ್ನು ಸರಿಯಾಗಿ ಕೆಲಸ ಮಾಡಿ ನಮಗೇನಾಗ್ತಿದೆ ರೀ, ಶಕ್ತಿಶಾಲಿಯಾದಂಥ ರೋಗವಾದಂಥ ಕ್ಯಾನ್ಸರವನ್ನು ನಿವಾರಣೆ ಹೊಂದುತ್ತದೆ. ಇದೆಯನ್ನು ನಾವು ರೈತಾಪ ಜನಕ್ಕೆ ತಿಳಿಸುವುದೇನೆಂದರೆ, ನಿಮ್ಮ ಹೊಲ ಬಂಜೆ ಆಗಿತ್ತಂದ್ರ, ನಿಮ್ಮ ಹೊಲ ಬಂಜೆ ಆಗಿತ್ತೆ, ಬೆಳವಣಿಗೆ ಬರಲ್ರಿ, ಬೆಳೆನೇ ಬರಲ್ಲ, ಇಳುವರಿ ಬರಂಗಿಲ್ಲ, ಏನೇನು ಆಗಂಗಿಲ್ರಿ, ಎಲ್ಲ ವೇಸ್ಟ್ ಭೂಮಿ ಏನಂಗಿತ್ತಂದ್ರ, ದಯಮಾಡಿ ಇದು ಬಿಲ್ಪತ್ರೆಯ ರಸವನ್ನು ನೀವು ನಿಮ್ಮ ಭೂಮಿ ತಾಯಿಗೆ ಹಾಕೋದ್ರಿಂದ ಮರಳು ಭೂಮಿ ಶುದ್ಧಕ್ಕೆ ಹಸಿರಾಗಿ ಬೆಳೆಯುವಂಥ ಶಕ್ತಿ ಇದೆ ರೀ. ಮರಳು ಭೂಮಿ ಅಂದ್ರೆ ಏನೇನು ಬೆಳೆಯಂಗಿಲ್ರಿ, ಇದು ನಮ್ಮದು ಸೌಳದ್ರಿ, ಸೌಳಾಗಿಬಿಟ್ಟದ್ರಿ. ಹೊಲ ನೀರು ಉಣಿಸಿ ಕಬ್ಬು ಬೆಳೆದು ಸಿಕ್ಕಾಪಟ್ಟಿ ಸೌಳಾಗ್ಯದ್ರಿ, ಏನೂ ಬೆಳೆಯಂಗಿಲ್ಲ ಅಂತೇಳಿ ಎಷ್ಟೋ ಮಂದಿ ಹೊಲ ಬಿಟ್ಟು ಹೋಗಿದ್ದಾರೆ, ದೊಡ್ಡ ಶ್ರೀಮಂತರು. ಅಂಥ ಹೊಲವನ್ನು ಏನಾಗ್ತದ್ರಿ, ಇದು ಈ ಔಷಧದಿಂದ ಫಲವತ್ತಾದಂಥ ಬೆಳೆಯನ್ನು ಬರ್ತದ್ರಿ. ಮುಂದಿನ ವಿಡಿಯೋದಾಗ ಇನ್ನೂ ವ್ಯವಸ್ಥೆ ಪ್ರಕಾರ ಹೇಳ್ತೀವಿ ಎಂದು ಎಲ್ಲರಿಗೂ ಶರಣಾರ್ಥಿಗಳೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ.